ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗೋವುಗಳನ್ನು ಅಕ್ರಮವಾಗಿ ಮಿನಿ ಗೂಡ್ಸ್ನಲ್ಲಿ ಸಾಗಿಸುತ್ತಿದ್ದ ಇಬ್ಬರನ್ನ ತುಮಕೂರಿನ ಕ್ಯಾತಸಂದ್ರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಬಂಧಿತರಿಂದ 6 ಗೋವುಗಳನ್ನು ರಕ್ಷಿಸಿದ್ದಾರೆ. ಚಿತ್ರದುರ್ಗ ಕಡೆಯಿಂದ ಅಕ್ರಮವಾಗಿ ಗೋ ಸಾಗಾಟ ನಡೆದಿದೆ ಎಂಬ ಬಜರಂಗದಳ ಕಾರ್ಯಕರ್ತ ತರುಣ್ ನೀಡಿದ್ದ ಖಚಿತ ಮಾಹಿತಿ ಮೇರೆಗೆ ಬೆಳಗಿನ ಜಾವ 4:30 ಸಮಯದಲ್ಲಿ ಕ್ಯಾತಸಂದ್ರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕ್ಯಾತಸಂದ್ರ ಟೋಲ್ ಬಳಿ ಇಬ್ಬರನ್ನ ಬಂಧಿಸಿ ಮಿನಿ ಗೂಡ್ಸ್ ನಲ್ಲಿದ್ದ 6 ಗೋವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಮೂಲದ ಅಜರ್ ಪಾಷಾ, ಮಾಗಡಿ ಮೂಲದ ಎಜಿನ್ ಪಾಷಾ ಬಂಧಿತ ಆರೋಪಿಗಳಿಂದ 6 ಗೋವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಕಡೆಯಿಂದ ಬೆಂಗಳೂರಿಗೆ ಗೋವುಗಳನ್ನು ಸಾಗಿಸುತ್ತಿದ್ದರು. ಸದ್ಯ ಗೋವುಗಳನ್ನ ಪೊಲೀಸರು ವಶಪಡಿಸಿಕೊಂಡು ಗೋಕುಲ ಗೋಶಾಲೆಗೆ ಬಿಟ್ಟಿದ್ದಾರೆ. ಗೋ ಸಾಗಿಸುತ್ತಿದ್ದವರ ವಿರುದ್ಧ ಬಜರಂಗದಳ ಕಾರ್ಯಕರ್ತ ತರುಣ್ ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಬಿಜೆಪಿ ಮುಖಂಡ ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ ವಿರುದ್ಧ ಹನಿ ಟ್ರ್ಯಾಪ್ ಯುವತಿಯರು ಮಹಿಳಾ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಯುವತಿ ಇದೀಗ ಮಹಿಳಾ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಅಣ್ಣಪ್ಪ ಸ್ವಾಮಿ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ವಂಚಿಸಿದ್ದಾರೆ. ಪಾರ್ಕ್, ದೇವಸ್ಥಾನ, ಇತರೆ ಕಡೆಗಳಲ್ಲಿ ಸುತ್ತಾಡಿಸಿ ಮೋಸ ಮಾಡಿದ್ದಾರೆ ಎಂದು ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಫೇಸ್ಬುಕ್ನಲ್ಲಿ ಪರಿಚಯವಾದ ಯುವತಿ ಸಲುಗೆ ಬೆಳೆಸಿದ್ದರು. ಮದುವೆಯಾಗುವಂತೆ ಪೀಡಿಸುತ್ತಿದ್ದರು. ಹಲವು ಕಡೆಗಳಲ್ಲಿ ಲಾಡ್ಜ್ಗೆ ಬರುವಂತೆ ಒತ್ತಾಯಿಸಿದರು. ವಿಡಿಯೋ ಚಾಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಮರ್ಯಾದೆ ಕಳೆಯುವುದಾಗಿ ಹೆದರಿಸಿದರು. ಹಣಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಎಂದು ಅಣ್ಣಪ್ಪ ಸ್ವಾಮಿ ಮಾರ್ಚ್ 10ರಂದು ಗುಬ್ಬಿ ಠಾಣೆಯಲ್ಲಿ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಇಬ್ಬರು ಯುವತಿಯರನ್ನ ಪೊಲೀಸರು ಬಂಧಿಸಿದರು. ಜಾಮೀನಿನ ಮೇಲೆ ಹೊರಬಂದ ಯುವತಿ ಬಿಜೆಪಿ ಮುಖಂಡ ಅಣ್ಣಪ್ಪ ಸ್ವಾಮಿ ವಿರುದ್ಧ ದೂರು ನೀಡಿದ್ದಾರೆ. ಗುಡುಗು ಮಿಂಚಿನ ಸಹಿತ ಬಿರುಸಾದ ಗಾಳಿ ಮಳೆಗೆ ವಿದ್ಯುತ್ ತಂತಿ ಕಟ್ ಆಗಿ ರಸ್ತೆಯಲ್ಲಿ ಹೋಗುತ್ತಿದ್ದ ದ್ವಿಚಕ್ರ ವಾಹನ ಸವಾರನ ಮೇಲೆ ಬಿದ್ದ ಪರಿಣಾಮ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಚೆಲುಗಾನಹಳ್ಳಿ ಮಾರ್ಗ ಮಧ್ಯೆ ನಡೆದಿದೆ. ಹೌದು ವೀಕ್ಷಕರೇ, ನಿನ್ನೆ ಸುರಿದ ಗುಡುಗು ಮಿಂಚಿನ ಸಹಿತ ಬಿರುಸಾದ ಗಾಳಿ ಮಳೆಗೆ ಓರ್ವ ಬಲಿಯಾಗಿದ್ದಾನೆ. ಕೊರಟಗೆರೆ ತಾಲೂಕು ವಡ್ಡಗೆರೆ ಚಿಲುಗಾನಹಳ್ಳಿ ಗ್ರಾಮದಿಂದ ವಡ್ಡಗೆರೆ ಕಡೆಗೆ ಹೋಗುವಾಗ ದ್ವಿಚಕ್ರ ವಾಹನ ಸವಾರನ ಮೇಲೆ ವಿದ್ಯುತ್ ಕಟ್ಟಾಗಿ ಬಿದ್ದು ಚಿಲುಗಾನಹಳ್ಳಿ 42 ವರ್ಷದ ಯೋಗೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ವಾಹನ ಹಿಂಬದಿ ಕೂತಿದ್ದ 35 ವರ್ಷದ ನರಸಿಂಹರಾಜು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ವಡ್ಡಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರೇಂದ್ರ ಬಾಬು ಮತ್ತು ಸ್ಥಳೀಯರ ಸಹಾಯದಿಂದ ಮೃತದೇಹ ಹಾಗೂ ಗಾಯಾಳುವನ್ನ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ಸ್ಥಳಕ್ಕೆ ಬೆಸ್ಕಾಂ ಇಲಾಖೆ ಅಧಿಕಾರಿ ಪ್ರಸನ್ನ, ನಟರಾಜ್ ಹಾಗೂ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನಂತರ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಬೆಸ್ಕಾಂ ಇಲಾಖೆ ತಂಡ ಗಾಯಾಳುವಿನ ಯೋಗಕ್ಷೇಮ ವಿಚಾರಿಸಿ ಆಸ್ಪತ್ರೆಯ ವೈದ್ಯರ ಮಾಹಿತಿ ಮೇರೆಗೆ ಗಾಯಾಳು ನರಸಿಂಹರಾಜು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಮೃತ ಯೋಗೇಶ್ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಬೆಸ್ಕಾಂ ಇಲಾಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾತ್ರಿ ಒಂದು 8 ಗಂಟೆ ಸುಮಾರಲ್ಲಿ ಅಂದಾಜಲ್ಲಿ ರಾತ್ರಿ ಮಳೆಗಾಳಿ ಬಂದಾಗ ಕೆಲಸ ಮುಗಿಸ್ಕೊಂಡು ಕೊರಟಗೆರೆಯಿಂದ ಮನೆಗೆ ಬರಬೇಕಾದ್ರೆ ಚಿಲುಗಾನಹಳ್ಳಿ ನಾಕುಮಾರವರ ಜಮೀನು ಹತ್ರ ಲೈನ್ ಹರ್ಕೊಂಡು ಇವ್ರ ಮೇಲೆ ಬಿದ್ದಿದೆ. ಬೈಕಲ್ಲಿ ಬರಬೇಕಾದ್ರೆ ಆವಾಗ ಇವ್ರ ಹಿಂದೆ ಬರ್ತಿದ್ದಂತಹ ಮಾರುತಿ ಮತ್ತು ಸತೀಶ್ ಪ್ರಶಾಂತ್ ಅನ್ನೋ ಹುಡುಗರು ನನಗೆ ಫೋನ್ ಮಾಡ್ತಾರೆ. ನಾನು ಹೋಗಿ ನೋಡಿದಾಗ ಕೈಗೆ ವಯಸ್ಸು ಸುತ್ಕೊಂಡು ಕೆಳಗಡೆ ಬಿದ್ದಿದ್ದು ನೋಡಿದೆ. ಕರೆಂಟ್ ಹೋಗಿರಲಿಲ್ಲ. ನಾವು KB ಅವ್ರಿಗೆ ಫೋನ್ ಮಾಡಿ ಕರೆಂಟ್ ತೆಗೆಸಿ ಆಮೇಲೆ ಆಂಬುಲೆನ್ಸಿಗೆ ಫೋನ್ ಮಾಡಿ ಆಂಬುಲೆನ್ಸ್ನ ಕರೆಸ್ಕೊಂಡು, ಜೋರು ಮಳೆ ಇದೆ ಆದರೂ ಎಲ್ಲ ಸಹಾಯ ತೊಗೊಂಡು ಹುಡುಗರು ಸಹಾಯ ತೊಗೊಂಡು ಆಂಬುಲೆನ್ಸಲ್ಲಿ ಕೊರಟಗೆರೆಗೆ ಬಂದ್ವಿ. ಕೊರಟಗೆರೆ ಬಂದಾಗ ECG ಅದೆಲ್ಲ ಚೆಕಪ್ ಎಲ್ಲ ಮಾಡಿ ಯೋಗೇಶ್ ಅನ್ನೋರು ಡೆತ್ ಆಗಿದ್ದಾರೆ ಅಂತ ಹೇಳಿದ್ರು. ಇನ್ನೊಬ್ಬರು ನರಸಿಂಹರಾಜ್ ಅನ್ನೋರು ಇವ್ರು ಹಿಂಬದಿ ಕೂತಿದ್ದವರು ಹಳ್ಳಕ್ಕೆ ಬಿದ್ದಿದ್ರು, ಅಲ್ಲೇ ಜಂಪಾಗಿ. ಅವ್ರನ್ನೂ ಎತ್ಕೊಂಡ್ಬಂದಿದ್ವಿ. ಅವರ ಪರಿಸ್ಥಿತಿನೂ ತುಂಬ ಚಿಂತಾಜನಕ ಇದೆ. ಅದಕ್ಕೋಸ್ಕರ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಹೋದರು. ಜಿಲ್ಲಾಸ್ಪತ್ರೆಯಿಂದನೂ ಸಹ ಅಲ್ಲಿಯೂ ಹಾರ್ಟ್ ಬೀಟ್ ಪ್ರಾಬ್ಲಮ್ ಇದೆ ಅಂತ ವಿಕ್ಟೋರಿಯಾಕ್ಕೆ ಶಿಫ್ಟ್ ಆಗಿದೆ. ಇವಾಗ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ನಡೀತಾ ಇದೆ. ಇದು ಭಾಳ ಅನ್ಯಾಯ ಆಗಿದೆ ನಮ್ಮ ಊರಿನ ಚಿಕ್ಕ ವಯಸ್ಸು ಹುಡುಗರಿಗೆ. ತುಂಬಾ ನೆಗ್ಲಿಜೆನ್ಸಿಂದ ಆಗಿರೋ ಅಂಥ ಕೆಲಸ ಇದು. ಹಳೆ ವೈರು ತುಂಬ ದಿನಗಳಾಗಿತ್ತದು, ಅದನ್ನು ಸರಿಪಡಿಸಿಲ್ಲದೆ ಹಿಂಗಾಗಿದೆ. ದಯಮಾಡಿ ಈ ಸರ್ಕಾರ ಹಾಗೂ ಬೆಸ್ಕಾಂ ಇಲಾಖೆಯವರು ಇದಕ್ಕೆ ಗಮನ ಕೊಟ್ಟು ಶೀಘ್ರದಲ್ಲಿ ಅತಿ ಬೇಗ
ಪರಿಹಾರ ಕೊಡಲೇಬೇಕು. ಪರಿಹಾರ ಅವ್ರು ಭಾಳ ಕುಟುಂಬ ಊಟಕ್ಕಿಲ್ದಿರೋಂಥ ಭಾಳ ಕುಟುಂಬ ಅವ್ರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಲೇಬೇಕು ಇದರಲ್ಲಿ ಅಂತ. ನಮ್ಮ ಏನು ಕೆಲಸ ಮಾಡ್ತಿದ್ರು ಅವ್ರು ಪೇಂಟ್ ಮಾಡಕ್ಕೆ ಹೋಗ್ತಿದ್ರು, ಕಟ್ಟಡ ಕಾರ್ಮಿಕರು. ಯೋಗೀಶ್ ಅಂತ ಅವನು ಡೆತ್ ಆಗಿರೋ ಹುಡುಗ, ಇನ್ನೊಬ್ಬರು ನರಸಿಂಹರಾಜ್ ಅಂತ. ಇಷ್ಟು ಇದೆ ಸರ್. ದಯವಿಟ್ಟು ಪುರಾತನ ಸಮಾಧಿಗಳನ್ನು ಧ್ವಂಸ ಮಾಡಿ ಲೇಔಟ್ ನಿರ್ಮಾಣ ಮಾಡುತ್ತಿರುವ ಲೇಔಟ್ ಮಾಲೀಕನ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿರುವ ಘಟನೆ ಶಿರಾಪಟ್ಟಣದ ಬೂದಿಣ್ಣೆಯಲ್ಲಿ ನಡೆದಿದೆ. ಲೇಔಟ್ ಮಾಲೀಕ ಜಗದೀಶ್ ಎಂಬಾತ ಶಿರಾಪಟ್ಟಣದ ಬೂದಿಣ್ಣೆಯಲ್ಲಿ ನೂರಾರು ವರ್ಷಗಳಿಂದ ಇದ್ದ ಪೂರ್ವಜರ ಸಮಾಧಿಗಳನ್ನ ಜೆಸಿಬಿ ಯಂತ್ರಗಳನ್ನ ಬಳಸಿ ಸಮಾಧಿಗಳನ್ನ ಧ್ವಂಸಗೊಳಿಸಿ ಮೃತದೇಹಗಳ ಕಳೆಬರವನ್ನ ಕಿತ್ತು ಹಾಕಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಸ್ಮಶಾನದ ಮೇಲೆ ಭೂಗಳ್ಳರ ವಕ್ರದೃಷ್ಟಿ ಬಿದ್ದಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಸಾರ್ವಜನಿಕ ಸ್ಮಶಾನ ಕಬಳಿಸುವ ಯತ್ನ ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಲೇಔಟ್ ಮಾಫಿಯಾಗಳಿಂದ ಸ್ಥಳೀಯರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಕಣ್ಣ ಮುಂದೆ ಪೂರ್ವಜರ ಸಮಾಧಿ ಒಡೆದು ಹಾಕಿದ್ದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿ ಲೇಔಟ್ ಮಾಲೀಕನ ವಿರುದ್ಧ ಮಹಿಳೆಯರು ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ದಯವಿಟ್ಟು ನೋಡಿ, ಇದಕ್ಕೆ ಸಂಬಂಧಪಟ್ಟವ್ರೆ ಈ ಸಮಾಧಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟು ಕಾಲದಿಂದ ಇದು ಅಂತ. ಅದು ಸಿಮೆಂಟ್, ಇವಾಗಿನ ಕಾಲ ಸಿಮೆಂಟ್ ಅಲ್ಲ, ಅದು ಗಾರೆದು, ಗಾರೆನಲ್ಲಿ ಮಾಡಿರೋದು. ಈ ತರದ್ದು 3 ಸಮಾಧಿ ಇತ್ತು. 3ರಲ್ಲಿ ಈಗಾಗ್ಲೇ ಇವತ್ತು ಅದೆಲ್ಲ ಅದ್ರದ್ದು ಇದನ್ನೇ ಹೇಳುತ್ತೆ, ಅದ್ರ ಚರ್ಯನೇ ಹೇಳುತ್ತೆ ಅದ್ ಹೆಂಗಿದೆ, ಯಾವ ಕಾಲದೋದು ಅಂತ. ಇಂಥದನ್ನ ಬಂದ್ ಮುಟ್ಟಿದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಮನುಷ್ಯತ್ವ ಇಲ್ಲದಂತ ವ್ಯಕ್ತಿಗಳು ಇವರು. ಇವರಿಗೆ ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುತ್ರ ಕಾರ್ತಿಕೇಶ್ ನೀಡಿರುವ ದೂರಿನ ಅನ್ವಯ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಾಯಿ ಪಲ್ಲವಿ ಹಾಗೂ ಸಹೋದರಿ ಕೃತಿ ಅವರ ವಿರುದ್ಧ ಕೃತಿ ಅವರ ಮೇಲೆ ಶಂಕೆ ವ್ಯಕ್ತಪಡಿಸಿ ಕಾರ್ತಿಕೇಶ್ ಅವರು ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಮ್ಮ ತಾಯಿ ಪಲ್ಲವಿ ಅವರು 1 ವಾರದಿಂದಲೂ ತಂದೆ ಓಂ ಪ್ರಕಾಶ್ರಿಗೆ ಕೊಲೆ ಬೆದರಿಕೆ ಹಾಕುತ್ತಿದ್ದರಿಂದ ತಂದೆಯವರು ಅವರ ಸಹೋದರಿ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿದ್ದರು. 2 ದಿನಗಳ ಹಿಂದಷ್ಟೇ ನನ್ನ ಸಹೋದರಿ ಕೃತಿ ಸರಿತಾ ಕುಮಾರಿಯವರ ಮನೆಗೆ ತೆರಳಿ ನಮ್ಮ ತಂದೆಯನ್ನ ಮರಳಿ ಮನೆಗೆ ಬರುವ ಪೀಡಿಸಿ ಕರೆದುಕೊಂಡು ಬಂದಿದ್ದಳು. ಹೀಗಿರುವಾಗ ಭಾನುವಾರ ನಾನು ದೊಮ್ಮಲೂರಿನಲ್ಲಿರುವ ಕರ್ನಾಟಕ ಗಲ್ಫ್ ಅಸೋಸಿಯೇಷನ್ ನಲ್ಲಿರುವಾಗ ಸಂಜೆ 5 ಗಂಟೆಗೆ ನಮ್ಮ ಪಕ್ಕದ ಮನೆಯ ನಿವಾಸಿಯಾದ ಜಯಶ್ರೀ ಶ್ರೀಧರನ್ ಅವರು ಕರೆ ಮಾಡಿ ನಿಮ್ಮ ತಂದೆ ಓಂ ಪ್ರಕಾಶ್ ಅವರ ದೇಹ ಕೆಳಗಡೆ ಬಿದ್ದಿದೆ ಎಂದು ತಿಳಿಸಿದರು ಎಂದು ದೂರಿನಲ್ಲಿ ಕಾರ್ತಿಕೇಶ್ ವಿವರಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಜಯಪ್ರಕಾಶ್ ಓಂ ಪ್ರಕಾಶ್ has been murdered, they say by his own wife, but the investigation is on. Until and unless we get the report, the investigation report, we cannot conclude anything. The investigation is on. They are looking at various aspects. Once the report is with us, then we can say how the murder is being done and so on. He is work with you, sir. Whenever you were the first time Home Minister. When I was the first time Home Minister in 2015, he was the Director General of Police. He worked with me. He's a very good man, good competent officer. But it is unfortunate. Sir, any motor murder? No, we don't know anything. We don't know the motive. We don't know anything about this murder. But we will investigate. I mean, the department is going to investigate that. And once the report comes to us, then we will know. Any arrest? No. That wife has been secured. They are questioning her. But beyond that, nothing is known. Sir, Mallikarjun Kharge sir. Afternoon around 4:30, we got an information regarding this particular incident. The Hoysala vehicle attended immediately. We came to know about this incident of death of our ex-DG and IGP, Shri Om Prakash.
Currently, the son of Mr. Om Prakash, he has been contacted. He is giving a complaint against this particular incident. Once the complaint is given, FIR will be registered and further investigation to the case will be taken up. What is the motive, murder motive? See, immediately we cannot reach into the details and motive of the complete incident that has happened. So once the case is registered, a detailed investigation will be taken up. Every single aspect that pertains to the background of this particular case will be investigated, and we will be able to know what exactly is the reason behind it. So any arrested related to this? Immediately there are no arrests. So it looks like from the initial information that is there that things may be internal in nature, but we are still to. But still, we see all these things will take time to be determined. But yes, every single aspect that will be ensured to be looked into, and then only will be in a position to tell exactly what exactly happened. It seems that some sharp weapon has been used because there is a lot of blood loss, because of it that it seems the death has happened. Now postmortem is going on as tomorrow. So once the FIR formalities are complete, so we'll give the requisition for postmortem, and once the postmortem is complete, further formalities will be taken up. ಪೋಷಕರೇ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ದೀರಾ? ಉತ್ತಮ ಶಾಲೆಗೆ ಸೇರಿಸಬೇಕು ಅಂತಿದ್ದೀರಾ? ಹಾಗಾದರೆ ಕೊರಟಗೆರೆ ತಾಲೂಕಿನ ಪೋಷಕರು ಈ ಸುದ್ದಿಯನ್ನ ನೋಡಲೇಬೇಕು. ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ವಾ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಹಾಗೂ ಕಣ್ವಾ ಸಮೂಹ ಸಂಸ್ಥೆಯ ಆರ್ಥಿಕ ಅವ್ಯವಹಾರದಿಂದ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೇನಹಳ್ಳಿ ಸರ್ವೆ ನಂಬರ್ 5/4ರಲ್ಲಿ 2 ಎಕರೆ 37 ಕುಂಟೆ ಜಮೀನು ಮತ್ತು 26 ಕುಂಟೆ ಕಣ್ವಾ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಶಾಲಾ ಕಟ್ಟಡವನ್ನ ಕೆಪಿಐಡಿಎಫ್ಇ ಕಾಯ್ದೆಯಡಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದ್ದು, ಕಣ್ವಾ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 417 ವಿದ್ಯಾರ್ಥಿಗಳ ಶಿಕ್ಷಣ ಅತಂತ್ರ ಸ್ಥಿತಿಯಲ್ಲಿದ್ದು, ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರು ಆತಂಕ ಎದುರಿಸುವಂತಾಗಿದೆ. ಶಾಲೆಯ ಕಾರ್ಯದರ್ಶಿ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ನಿರ್ವಹಣೆಗೆ ಬಿಇಒ ಅವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಲು ಮಾಡಿದ್ದ ಮನವಿಗೂ ಈಗ ಅವಕಾಶ ಇಲ್ಲದಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಶಾಲೆ ಮುಂದುವರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಆದರೆ ಶಾಲೆಯ ಐಸಿಎಫ್ಸಿ ಮಾನ್ಯತೆ 2025ರ ಮಾರ್ಚ್ 31ಕ್ಕೆ ಮುಕ್ತಾಯವಾಗಿದೆ. ಇದುವರೆಗೆ ಶಾಲೆಯು ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆಯ ಮಾನ್ಯತೆ ಸಹ ನವೀಕರಣ ಮಾಡದಿರುವುದು ಇನ್ನೂ ಅನುಮಾನಕ್ಕೆ ಕಾರಣವಾಗಿದೆ. ಜಿ ನಾಗೇನಹಳ್ಳಿಯ ಕಣ್ವಾ ಶಾಲೆಯ ಭವಿಷ್ಯದ ಬಗ್ಗೆ ಪೋಷಕರಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಸರ್ಕಾರವು ಶೀಘ್ರದಲ್ಲೇ ಪೋಷಕರ ಸಭೆ ಕರೆದು ವಾಸ್ತವಾಂಶ ತಿಳಿಸಬೇಕಿದೆ. ಒಟ್ಟಾರೆಯಾಗಿ ಕಣ್ವಾ ಸಮೂಹ ಆರ್ಥಿಕ ಅವ್ಯವಹಾರದ ಸಮಸ್ಯೆಯು ಕಣ್ವಾ ಶಾಲೆಯ 417 ಜನ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯಕ್ಕೆ ಸಂಕಷ್ಟ ತಂದಿದೆ. ಸರ್ಕಾರ ತಕ್ಷಣ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಕಾಪಾಡಬೇಕಿದೆ ಎಂದು ಪೋಷಕರು ಒತ್ತಾಯ ಮಾಡಿದ್ದಾರೆ. ಕಣ್ವಾ ಇಂಟರ್ ನ್ಯಾಷನಲ್ ಶಾಲೆಯು ಐಸಿಎಸ್ಸಿ ಪಠ್ಯಕ್ರಮ ಆಧಾರಿತ ಶಾಲೆ. ಕಣ್ವಾ ಶಾಲೆಯ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮತ್ತು ಆಡಳಿತಾಧಿಕಾರಿ ನೇಮಿಸಲು ಸಾಧ್ಯವಿಲ್ಲ. ಶಿಕ್ಷಣ ಇಲಾಖೆಯ ನಿಯಮಾನುಸಾರ ಸದರಿ ಶಾಲೆ ಮುಂದುವರಿಸಲು ಅವಕಾಶವಿಲ್ಲ. ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ದಾಖಲಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಧುಗಿರಿ ಡಿಡಿಪಿಐಗೆ 2025ರ ಮಾರ್ಚ್ 17ರಂದು ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಕಣ್ವಾ ಇಂಟರ್ ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿಯು ಮಕ್ಕಳ ಪೋಷಕರಿಗೆ ಸಮಸ್ಯೆಯ ವಿಷಯ ತಿಳಿಸದೆ 2025-26ರ ಶೈಕ್ಷಣಿಕ ವರ್ಷಕ್ಕೆ ಶುಲ್ಕವನ್ನ ಕಟ್ಟಿಸಿಕೊಳ್ಳದೆ ಉಚಿತ ಬೋಧನೆಯ ವದಂತಿ ಹರಡಿಸಿದ್ದಾರೆ. ಶಾಲೆಯಿಂದ ಮಕ್ಕಳಿಗೆ ಹೊರಬರುವ ವಾಹನ ಶುಲ್ಕ ಈ ವರ್ಷ ಉಚಿತ ಎಂಬ ಮಾತು ಕೇಳಿ ಬಂದಿವೆ. ಇದು ಪೋಷಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಶಿಕ್ಷಣ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ಮಧುಗಿರಿ ಡಿಡಿಪಿಐ ಗಿರಿಜಾ ಬಿಎಚ್ ಮಾತನಾಡಿ, ಜಿ ನಾಗೇನಹಳ್ಳಿಯ ಕಣ್ವಾ
ಇಂಟರ್ನ್ಯಾಷನಲ್ ಸ್ಕೂಲ್ ಮುಚ್ಚಿಸಲು ಶಿಕ್ಷಣ ಇಲಾಖೆ ಆಯುಕ್ತರಿಂದ ನಿರ್ದೇಶನವಿದೆ. ಕಣ್ವ ಶಾಲೆಯಲ್ಲಿ ಏಪ್ರಿಲ್ 3ರಂದು ಪೋಷಕರ ಸಭೆ ಕರೆಯಲು ಬಿಇಒ ಶಾಲೆಯ ಕಾರ್ಯದರ್ಶಿಗೆ ಮಾರ್ಚ್ 28ರಂದು ನೋಟಿಸ್ ನೀಡಿದ್ದರೂ ಸಭೆ ಕರೆಯಲು ಮಾನ್ಯ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ ಎಂದರು. ಕಣ್ವ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿ ರಜತ್ ಪಿ ಗೌಡ ಮಾತನಾಡಿ, ಸರ್ಕಾರದ ಜೊತೆ ಕಣ್ವ ಶಾಲೆ 30 ವರ್ಷದ ಗುತ್ತಿಗೆ ಒಪ್ಪಂದ ಮಾಡಿಕೊಂಡಿದೆ. ಕಣ್ವ ಶಾಲೆ ಇರುವ ಜಮೀನು ಸರ್ಕಾರದ ಆಸ್ತಿ. ಈಗ ಕಣ್ವ ಶಾಲೆ ಮಾತ್ರ ನಮ್ಮದು ಅಷ್ಟೇ. ಶಾಲೆಯ ಜಮೀನು ಮತ್ತು ಕಟ್ಟಡದ ಸಮಸ್ಯೆ ಇರೋದು ಸತ್ಯ. ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಕಾಲಾವಕಾಶ ನೀಡಿದೆ ಎಂದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.